ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮಗೆ ಇವತ್ತು ಬೆನಿಫಿಷರಿನ ಹೇಗೆ ಆ್ಯಡ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಮೊದಲಿಗೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಈ ಒಂದು ಗೂಗಲ್ಗೆ ಹೋಗ್ಬಿಟ್ಟು SBI ಲಾಗಿನ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಬೇಕಾಗುತ್ತೆ. ಇದಕ್ಕೆ ನಿಮ್ಮ ಒಂದು ಯೂಸರ್ ನೇಮು ಮತ್ತು ನಿಮ್ಮ ಒಂದು ಪಾಸ್ವರ್ಡ್ನ ಗೊತ್ತಿರಬೇಕು. ಇದು ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೀವು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಹಾಗೆ SBI ಇಂಟರ್ನೆಟ್ ಬ್ಯಾಂಕಿಂಗ್ ಲಾಗಿನ್ ಕ್ರಿಯೇಟ್ ಮಾಡಿ ನೀವಿಲ್ಲಿ ಲಾಗಿನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಲಾಗಿನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಯೂಸರ್ ನೇಮು ಪಾಸ್ವರ್ಡ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೋಡಿ, ನನ್ನ ಒಂದು ಯೂಸರ್ ನೇಮ್, ನಾನು ಒಂದು ಪಾಸ್ವರ್ಡ್ನ ಎಂಟರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಕೆಳಗಡೆ ತೋರಿಸಿರುವಂಥ ಒಂದು ಕ್ಯಾಪ್ಚಾ ನಂಬರ್ ಏನಿದೆಯೋ ಒಂದು ಕ್ಯಾಪ್ಚಾನ ಎಂಟರ್ ಮಾಡಬೇಕಾಗುತ್ತೆ. ಕ್ಯಾಪ್ಚಾ ಎಂಟರ್ ಮಾಡಿ ಲಾಗಿನ್ನ ಕ್ಲಿಕ್ ಮಾಡಿ. ಲಾಗಿನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTPನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೀವು OTP ಎಂಟರ್ ಮಾಡಿದ ನಂತರ ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಏನು ನೆಟ್ ಬ್ಯಾಂಕಿಂಗ್ ಪೇಜ್ ಇರುತ್ತೋ ಅದೊಂದು ಓಪನ್ ಆಗುತ್ತೆ. ಇಲ್ಲಿ ಬಂತು ಅಂದರೆ ನೀವು ನಿಮ್ಮ ಒಂದು ಬೆನಿಫಿಷರಿನ ಹೇಗೆ ಆ್ಯಡ್ ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲಿ ಪೇಮೆಂಟ್ ಆ್ಯಂಡ್ ಟ್ರಾನ್ಸ್ಫರ್ ಅಂತ ಇದೆಯಲ್ಲ, ಇದರಲ್ಲಿ ಎರಡನೇದಾಗಿರಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದ್ರಲ್ಲಿ ಮೊದಲನೇದು ಆ್ಯಡ್ ಆ್ಯಂಡ್ ಮ್ಯಾನೇಜ್ ಬೆನಿಫಿಷರಿ ಅಂತ ಇದೆಯಲ್ಲ, ಆ ಒಂದು ತೊಗೊಳ್ಬೇಕಾಗುತ್ತೆ. ಆ ಲಿಂಕ್ನ ಓಪನ್ ಮಾಡಿದ್ರೆ ನಿಮ್ಮ ಒಂದು ಪ್ರೊಫೈಲ್ ಪಾಸ್ವರ್ಡು ನಿಮ್ಮ ಒಂದು ಪ್ರೊಫೈಲ್ ಪಾಸ್ವರ್ಡನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಪ್ರೊಫೈಲ್ ಪಾಸ್ವರ್ಡ್ನ ಎಂಟರ್ ಮಾಡಿ ಸಬ್ಮಿಟ್ ಮಾಡಬೇಕು. ನಂತರ ಇಲ್ಲಿ ಬಂತು ಅಂದರೆ SBI ಬೆನಿಫಿಷರಿ ಆ್ಯಂಡ್ ಅದರ್ ಬ್ಯಾಂಕ್ ಬೆನಿಫಿಷರಿ ಅಂತ ಇದೆ. ನಿಮಗೆ ಅದರ್ ಬ್ಯಾಂಕ್ ಬೆನಿಫಿಷರಿ ಅಥವಾ SBI ಯಾವುದನ್ನ ಬೇಕಾದ್ರೂ ನೀವು ಆ್ಯಡ್ ಮಾಡ್ಬೋದು. ಎರಡು ಪ್ರೊಸೀಜರ್ ಒಂದೇ ಇರ್ತದೆ. ನಾನು ಅದರ್ ಬ್ಯಾಂಕ್ ಬೆನಿಫಿಷರಿನ ತೋರಿಸ್ತಾ ಇದ್ದೀನಿ ನೋಡಿ. ಈ ಒಂದು ಅದರ್ ಬ್ಯಾಂಕ್ ಬೆನಿಫಿಷರಿನ ಕ್ಲಿಕ್ ಮಾಡ್ತು ಅಂತಂದರೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಥರ ಪೇಜ್ ಬಂದರೆ ಇಲ್ಲಿ ಆ್ಯಡ್, ಮಾಡಿಫೈ, ಡಿಲೀಟ್, ವ್ಯೂ, ಅಪ್ರೂವ್ ಅಂತ ಬರುತ್ತೆ. ಮೊದಲನೇದು ಆ್ಯಡು. ನೀವು ಯಾರನ್ನ ಆ್ಯಡ್ ಮಾಡ್ತಾಯಿದ್ರೋ ಅವರ ಒಂದು ನೇಮ್, ಅಂದರೆ ನಿಮ್ಮ ಒಂದು ಯಾರನ್ನ ಆ್ಯಡ್ ಮಾಡ್ತೀರೋ ಅವರ ಒಂದು ಅಕೌಂಟ್ ನಂಬರಲ್ಲಿ ಏನು ನೇಮ್ ಕೊಟ್ಟಿದ್ರೋ ಆ ಒಂದು ನೇಮು ಆ್ಯಂಡ್ ಕೆಳಗಡೆ ತೋರಿಸಿರುವಂಥ ಒಂದು ಅಕೌಂಟ್ ನಂಬರು, ಅವರ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ನ ಎಂಟರ್ ಮಾಡಬೇಕು. ಆ್ಯಂಡ್ ಕನ್ಫರ್ಮ್ ಅಕೌಂಟ್ ನಂಬರ್ ಅಂತಿದೆ, ಆ ಒಂದು ಕನ್ಫರ್ಮ್ ಅಕೌಂಟ್ ನಂಬರ್ನ ಕೂಡ ನೀವು ಸರಿಯಾಗಿ ಇಲ್ಲಿ ಎಂಟರ್ ಮಾಡಬೇಕು. ಬಿಕಾಸ್ ಮಿಸ್ಸಾಗಿ ಏನಾರು ಎಂಟರ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಬ್ಯಾಂಕಲ್ಲಿ ಈ ಥರ ವೆರಿಫಿಕೇಷನ್ ಇದ್ದೇ ಇರುತ್ತೆ. ನಂತರ ಅಡ್ರೆಸ್ನ ಎಂಟರ್ ಮಾಡಬೇಕಾಗುತ್ತೆ. ಅವರ ಒಂದು ಡೋರ್ ನಂಬರ್, ಸ್ಟ್ರೀಟು, ಮತ್ತು ಕೆಳಗಡೆ ಬಂದರೆ ಲೊಕ್ಯಾಲಿಟಿ ಆರ್ ಸಿಟಿ, ಅದ್ರ ಕೆಳಗಡೆ ಬಂತು ಅಂದರೆ ಸ್ಟೇಟ್, ಪಿನ್ ಕೋಡು. ಓಕೆ, ನಿಮ್ಮ ಒಂದು ಬ್ಯಾಂಕಿಗೆ ಇವ್ರನ್ನ ನೀವು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನೀವು ಅಮೌಂಟ್ನ ನೀವು ಇಲ್ಲಿ ನೋಡಿ ಮಿನಿಮಮ್ ಲಿಮಿಟು 10 ಲ್ಯಾಕ್ವರೆಗೂ ನೀವು ಅವ್ರಿಗೆ ಕಳಿಸ್ಬೋದಾಗಿರುತ್ತೆ. ಸೊ ಹಾಗಾಗಿ ನೀವು ನಾರ್ಮಲಾಗಿ ಸೆಂಡ್ ಮಾಡ್ತೀರಂದರೆ ಇಷ್ಟೊಂದೆಲ್ಲ ಅಮೌಂಟ್ನ ನೀವು ಸೆಂಡ್ ಮಾಡೋಕ್ಕಾಗಲ್ಲ. ಬಟ್ ನೀವು ಒನ್ಸ್ ನೀವು ಇವ್ರನ್ನ ನಿಮ್ಮ ಒಂದು ಬೆನಿಫಿಷರಿಗೆ ಆ್ಯಡ್ ಮಾಡಿಕೊಂಡ್ರೆ ಅವ್ರಿಗೆ ನೀವು ಮ್ಯಾಕ್ಸಿಮಮ್ಮು ನೀವು 10 ಲ್ಯಾಕ್ವರೆಗೂ ನೀವು ಇವ್ರಿಗೆ ಕಳಿಸ್ಬೋದಾಗುತ್ತೆ. ಸೊ ನೀವು ಇದರಲ್ಲಿ ಎಷ್ಟು ಕಳಿಸ್ತೀರ ಒಂದು ಮಿನಿಮಮ್ಮಾಗಿ ನೀವು ಒಂದು ಅಮೌಂಟ್ನ ನೀವು ಇಟ್ಕೋಬೋದಿಲ್ಲ. ಓಕೆ, ಇಲ್ಲಿ ನಂತರ ಕೆಳಗಡೆ ಬಂತು ಅಂದರೆ IFSC ಕೋಡ್ ಇದೆ. IFSC ಕೋಡನ್ನ ನೀವು ಎಂಟರ್ ಮಾಡಬೇಕು. ನೀವು ಅದರ್ ಬ್ಯಾಂಕ್ನ ಎಂಟರ್ ಮಾಡ್ತಾ ಇರೋದ್ರಿಂದ IFSC ಕೋಡು ಕಂಪಲ್ಸರಿ ಬೇಕಾಗುತ್ತೆ. ಅವರ ಒಂದು IFSC ಕೋಡನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಕೆಳಗಡೆ ಬಂತು ಅಂತಂದರೆ IFSC ಕೋಡ್ ಎಂಟರ್ ಮಾಡಿ. ಲೊಕೇಶನ್ಗೋಸ್ಕರ ಕೇಳ್ತಾರೆ, ಬಟ್ IFSC ಕೋಡನ್ನ ಎಂಟರ್ ಮಾಡಿ. ನೀವು ಲೊಕೇಶನಲ್ಲಿ ಹುಡುಕ್ತೀರ ಅಂತಂದರೆ ಆ ಒಂದು ಬ್ಯಾಂಕ್ನ ಸರ್ಚ್ ಮಾಡೋದು ಕಷ್ಟ ಇರ್ತದೆ. ಆ್ಯಂಡ್ ಅವರ ಒಂದು ಕಾಂಟ್ಯಾಕ್ಟ್ ನಂಬರು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಿಬಿಟ್ಟು ಕೆಳಗಡೆ ಏನು ಮಾಡಿದರೆ ಐ ಎಕ್ಸೆಪ್ಟ್ ಟರ್ಮ್ ಆ್ಯಂಡ್ ಕಂಡೀಷನ್ಸ್ ಅಂತ ಇದೆ. ಓಕೆ, ಎಸ್ ಅಂತ ಕಟ್ಬಿಟ್ಟು ನೀವು ಕೆಳಗಡೆ ಬಂದು ಇಲ್ಲಿ ಸಬ್ಮಿಟ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ನ ಕ್ಲಿಕ್ ಮಾಡ್ತು ಅಂತಂದರೆ ಬೆನಿಫಿಷರಿ ಕ್ಯಾನ್ ಬಿ ಆ್ಯಡೆಡ್ ಇನ್ ಎ ಡೇ, ಅಂದರೆ ಒಂದು ದಿನಕ್ಕೆ 4 ಬೆನಿಫಿಷರಿನ ನಾವು ಆ್ಯಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು ನೋಟ್ ಇದೆ. ಓಕೆ, ಇಟ್ಸ್ ಓಕೆ. ನಾನು ಒಂದು ಬೆನಿಫಿಷರಿನ ಆ್ಯಡ್ ಮಾಡಿ ತೋರಿಸ್ತಿದ್ದೀನಿ. ಇಲ್ಲಿ ಬಂದು ನಿಮಗೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತು ಅಂತಂದರೆ ಅವರ ಒಂದು ಕನ್ಫರ್ಮ್ ಡೀಟೇಲ್ಸ್, ಅಂದರೆ ನಾವೇನೇನು ಎಂಟರ್ ಮಾಡಿದ್ರು ಆ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ಒಂದು ಕನ್ಫರ್ಮ್ ಮಾಡಿ ಅಂತ ಬರುತ್ತೆ. ಓಕೆ, ಎಲ್ಲ ಕರೆಕ್ಟಾಯಿತು ಅಂದರೆ ಕನ್ಫರ್ಮ್ ಅಂತೇಳಿ ಕ್ಲಿಕ್ ಮಾಡಿ. ಓಕೆ, ನೀವು ಯಾರಿಗೆ ಕಳಿಸಿದ್ರೋ ಯಾರನ್ನ ನೀವು ಆ್ಯಡ್ ಮಾಡ್ಕೊಂಡಿದ್ರೋ ಆ ಒಂದು ಏನು ಬೆನಿಫಿಷರಿ ನೇಮ್ ಆ್ಯಡ್ ಆಗಿದೆ ಅಂತ ಹೇಳ್ಬಿಟ್ಟು ಬರುತ್ತೆ. ಬಟ್ ಇದು ಕಂಪ್ಲೀಟಾಗಿ ಆಗೋದಿಲ್ಲ, ನಾವು ಇದನ್ನು ಅಪ್ರೂವ್ ಮಾಡಬೇಕಾಗುತ್ತೆ. ಒನ್ಸ್ ನಾವು ಆ್ಯಡ್ ಮಾಡಾದಮೇಲೆ ಮಾಡಿಫೈ, ಡಿಲೀಟು ಮತ್ತು ವ್ಯೂ ಮಾಡ್ಬೋದು. ಫೈನಲಾಗಿ ನಾವು ಅಪ್ರೂವ್ ಮಾಡಬೇಕಾಗುತ್ತೆ. ಈ ಒಂದು ಅಪ್ರೂವ್ ಆದ ನಂತರನೇ ನಮಗೆ ಆ ಒಂದು ಬೆನಿಫಿಷರಿ ನಮ್ಗೆ ತೋರಿಸ್ತಾರೆ. ಸೊ ಮತ್ತೆ ನಾವು ಲಾಗಿನ್ ಮಾಡಬೇಕಾಗುತ್ತೆ. ಅದಕ್ಕೆ ಪ್ರೊಫೈಲ್ ಪಾಸ್ವರ್ಡ್ ಎಂಟರ್ ಮಾಡಬೇಕು. ನಂತರ ಅಪ್ರೂವ್ ಬೆನಿಫಿಷರಿ ಅಂತ ಬರುತ್ತೆ. ಓಕೆ, ಅಪ್ರೂವ್ ಬೆನಿಫಿಷರಿ ಬಂದ್ಬಿಟ್ಟು ಇಲ್ಲಿ ಅಪ್ರೂವ್ ಥ್ರೂ ATM ಅಂತ ಇದೆ ನೋಡಿ, ಅದನ್ನು ಮಾಡಿ. ಇಲ್ಲ
ಅಪ್ರೂವ್ ಥ್ರೂ OTP ಅಂತ ಇದೆ, ಇದನ್ನಾದರೂ ಮಾಡಿ. ಓಕೆ, ATM ಅಂತಂದರೆ ನಾವು ATM ಕಾರ್ಡ್ ರಿಪೋರ್ಟ್ ಎಲ್ಲ ಮಾಡಬೇಕಾಗುತ್ತೆ. ಬಟ್ ಅಪ್ರೂವ್ ಥ್ರೂ ATM ಅಂತ ಮಾಡಿದ್ವು ಅಂತಂದರೆ ನಮ್ಗೆ ಒಂದು OTP ಬರ್ತದೆ. ಇದು ತುಂಬ ಬೇಗ ಆಗೋದ್ರಿಂದ ನಾವು ನೋಡಿ, ಇಲ್ಲಿ ನೀವು ಅಪ್ರೂವ್ ಥ್ರೂ OTP ಅಂತ ಕೊಟ್ಟರೆ ಆ ಒಂದು ಬೆನಿಫಿಷರಿ ನಿಮಗೆ ಆ್ಯಡ್ ಆಗಿ ಬರ್ತಾರೆ. ಇಲ್ಲಿ ಬಂತು ಅಂತಂದರೆ ನೀವು ನೆಕ್ಸ್ಟ್ ಅವ್ರಿಗೆ ನಿಮ್ಮ ಒಂದು ಅಮೌಂಟ್ನ ನೀವು ಯಾವಾಗ ಬೇಕಾದ್ರೂ ನೀವು ಟ್ರಾನ್ಸ್ಫರ್ ಮಾಡ್ಬೋದಾಗುತ್ತೆ. ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿಯಾಗಿ ನೀವು ಒಂದು ಅದರ್ ಬ್ಯಾಂಕ್ನ ಹೇಗೆ ನಮ್ಮ ಒಂದು ಅಕೌಂಟ್ಗೆ ಆ್ಯಡ್ ಮಾಡ್ಕೊಳ್ಬೋದು ಅಂತೇಳ್ಬಿಟ್ಟು ತಿಳ್ಕೊಂಡಿದ್ದೀರಾ. ಇಷ್ಟ ಆಗಿದರೆ ಪ್ಲೀಸ್ ನನ್ನ ಈ ಒಂದು ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೊ ಮಚ್.